ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಕುಬೇರ ಸೇರು ಅಥವಾ ಧನಲಕ್ಷ್ಮಿ ಸೇರು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಆಗುವಂಥ ವಿಶೇಷ ಲಾಭಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಎಷ್ಟು ದಿನಕ್ಕೊಮ್ಮೆ ಈ ಲಕ್ಷ್ಮೀ ಸೇರನ್ನು ಶುಭ್ರ ಮಾಡ್ಕೋಬೇಕು, ಹಾಗೆ ಈ ಲಕ್ಷ್ಮೀ ಸೇರಲ್ಲಿ ಯಾವ್ಯಾವ ಥರದ ಮಂಗಳಕರ ವಸ್ತುಗಳನ್ನು ಹಾಕಿ ಪೂಜೆ ಮಾಡಬೇಕು, ಎಲ್ಲದರ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲಕ್ಷ್ಮೀ ಸೇರನ್ನು 15 ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಶುಭ್ರ ಮಾಡ್ಕೋಬೇಕು. ಅದರಲ್ಲಿ ಹಾಕಿರುವಂಥ ಮಂಗಳಕರ ವಸ್ತುಗಳನ್ನೆಲ್ಲ ಒಂದು ತಟ್ಟೆಗೆ ಈ ರೀತಿಯಾಗಿ ಹಾಕ್ಕೊಳ್ಳಿ. ಹಾಗೆ ಈ ಲಕ್ಷ್ಮೀ ಕುಂಚಮ್ಗೆ ಬಳಸಿರುವಂಥ ಅಕ್ಕಿಯನ್ನು ಸಿಹಿ ಪದಾರ್ಥ ಮಾಡಿಕೊಂಡು ಮನೆ ಮಂದಿಯೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು. ಅಥವಾ ಅಕ್ಕಿಯಿಂದ ಅನ್ನ ಸಹ ಮಾಡಿಕೊಂಡು ಸ್ವೀಕರಿಸ್ಬೋದು. ನಾನ್ ವೆಜ್ ಜೊತೆ ಮಿಕ್ಸ್ ಮಾಡದೇ ಇದ್ದರೆ ಒಳ್ಳೆಯದು. ಲಕ್ಷ್ಮೀ ಸೇರನ್ನು ಮಂಗಳವಾರ ಅಥವಾ ಶುಕ್ರವಾರ ಶುಭ್ರ ಮಾಡಬಾರ್ದು. ಶುಕ್ರವಾರದ ಪೂಜೆಗೆ ಒಂದು ದಿನ ಹಿಂದೆಯೇ, ಅಂದರೆ ಗುರುವಾರದ ದಿನವೇ ಈ ಲಕ್ಷ್ಮೀ ಸೇರನ್ನು ಶುಭ್ರ ಮಾಡಿ ಏರ್ಪಾಟ್ ಮಾಡಿ ಇಟ್ಕೋಬೋದು. ಏಕಾದಶಿ ಅಥವಾ ಪೌರ್ಣಮಿ ದಿನ ಲಕ್ಷ್ಮೀ ಸೇರನ್ನು ಏರ್ಪಾಟ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬ ವಿಶೇಷ ಲಾಭಗಳು ಅಂತ ಹೇಳ್ಬೋದು. ಲಕ್ಷ್ಮೀ ವಸ್ತುಗಳನ್ನು ಅಥವಾ ನಾಣ್ಯಗಳನ್ನು ಹೇಗೆ ಶುಭ್ರ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಪೂಜಾ ಟಿಪ್ಸ್ ಆ್ಯಂಡ್ ಆರ್ಗನೈಸೇಷನ್ ವಿಡಿಯೋದಲ್ಲಿ ಈಗಾಗಲೇ ತೋರಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋವಿನ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡ್ತೀನಿ, ಒಂದ್ಸಲ ನೀವು ಚೆಕ್ ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ಮಂಗಳಕರ ವಸ್ತುಗಳನ್ನು ಶುಭ್ರ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಚೆನ್ನಾಗಿ ಒಣಗಾಕಿ ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕಾಗುತ್ತೆ. ಲಕ್ಷ್ಮೀ ಸೇರು ಶುಭ್ರ ಮಾಡುವಾಗ ಲಕ್ಷ್ಮೀ ಸೇರಲ್ಲಿ ಹಾಕಿರುವಂಥ ಚಿಕ್ಕ ಚಿಕ್ಕ ಮಂಗಳಕರ ವಸ್ತುಗಳನ್ನು ತುಂಬ ಜಾಗೃತೆಯಿಂದ ತೆಗೆದಿಡಬೇಕಾಗುತ್ತೆ. ಕುಬೇರ ಕುಂಚಮ್ ಅಥವಾ ಧನಲಕ್ಷ್ಮಿ ಕುಂಚಮ್ ಜೊತೆ ಇಟ್ಟು ಪೂಜೆ ಮಾಡೋದಕ್ಕೆ ಹೊಸದಾಗಿ ಬೆಳ್ಳಿ ಆನೆಗಳನ್ನು ತಗೊಂಡಿದ್ದೀನಿ. ಇದ್ರ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಮೊದಲು ಲಕ್ಷ್ಮೀ ಕುಂಚಮ್ ಜೊತೆ ಇಡೋದಕ್ಕೆ ಬ್ರಾಸ್ ಆನೆಗಳನ್ನು ಇಟ್ಟು ಪೂಜೆ ಮಾಡ್ತಿದ್ದೆ. ಈಗ ಬ್ರಾಸ್ ಆನೆಗಳನ್ನು ತೆಗೆದು ಬೆಳ್ಳಿ ಆನೆಗಳನ್ನು ಇಡ್ತಾ ಇದ್ದೀನಿ. ಲಕ್ಷ್ಮೀ ಕುಂಚಮ್ನ ವಿಶೇಷ ಲಾಭಗಳಿಗಾಗಿ ಆನೆಗಳನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ವಿಶೇಷ ರಾಜಯೋಗ ಪ್ರಾಪ್ತಿ ಆಗಬೇಕು ಅಂದರೆ ಲಕ್ಷ್ಮೀ ಕುಂಚಮ್ ಜೊತೆಗೆ 2 ಆನೆಗಳನ್ನು ಇಟ್ಟು ಪೂಜಿಸಿ. ಬೆಳ್ಳಿ ಆನೆಗಳಾದರೂ ಸರಿ, ಇಲ್ಲಾಂದರೆ ಹಿತ್ತಾಳೆ ಆನೆಗಳಾದರೂ ಸರಿ, ಒಟ್ಟಿನಲ್ಲಿ 2 ಆನೆಗಳನ್ನು ಲಕ್ಷ್ಮೀ ಕುಂಚಮ್ ಜೊತೆ ಇಟ್ಟು ಪೂಜಿಸಬೇಕು. ಲಕ್ಷ್ಮೀ ಕುಂಚಮ್ನ ವಿಶೇಷ ಲಾಭಗಳು ಹಾಗೂ ಆಕರ್ಷಣೆಗಳು ಹೆಚ್ಚಾಗೋದಕ್ಕೆ ಆನೆಗಳನ್ನು ಬಳಸ್ತೀವಿ. ಬೆಳ್ಳಿ, ಹಿತ್ತಾಳೆ, ಪಂಚಲೋಹ, ರಾಗಿ ಈ ಥರದ ಯಾವುದೇ ಒಂದು ಲೋಟ ಅಥವಾ ಸೇರಿನ ಮೇಲೆ ಶಂಕು, ಚಕ್ರ ನಾಮಗಳು ಇರಬೇಕು. ಈ ಥರದಕ್ಕೆ ಕುಬೇರ ಕುಂಚಮ್ ಅಥವಾ ಧನಲಕ್ಷ್ಮಿ ಕುಂಚಮ್ ಅಂತ ಕೂಡ ಹೇಳ್ತೀವಿ, ಇಲ್ಲಾಂದರೆ ಲಕ್ಷ್ಮೀ ಸೇರು ಅಂತ ಕೂಡ ಹೇಳ್ತೀವಿ. ಈ ಲಕ್ಷ್ಮೀ ಸೇರಿಗೆ ಈ ರೀತಿಯಾಗಿ ಗಂಧ ಕುಂಕುಮಗಳಿಂದ ಅಲಂಕಾರ ಮಾಡ್ಕೋಬೇಕು. ನಮ್ಮ ಶಕ್ತಿ ಅನುಸಾರವಾಗಿ ಈ ಲಕ್ಷ್ಮೀ ಸೇರನ್ನು ನಾವು ಮನೆಯಲ್ಲಿ ಏರ್ಪಾಟ್ ಮಾಡ್ಕೋಬಹುದು. ಪಂಚಲೋಹ, ರಾಗಿ, ಹಿತ್ತಾಳೆ ಈ ರೀತಿಯಲ್ಲೂ ಸಹ ನಮಗೆ ಲಕ್ಷ್ಮೀ ಸೇರು ಅಂಗಡಿಯಲ್ಲಿ ಸಿಗುತ್ತೆ. ಲಕ್ಷ್ಮೀ ಸೇರಿಗೆ ಹಚ್ತಾ ಇರುವಂಥ ಗಂಧದಲ್ಲೂ ಸಹ 3ರಿಂದ 4 ಥರದ ಮಂಗಳಕರ ವಸ್ತುಗಳನ್ನು ಸೇರಿಸಿ ಈ ಗಂಧದ ಪೇಸ್ಟನ್ನು ತಯಾರಿ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಆ ವಿಡಿಯೋವಿನ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡ್ತೀನಿ, ಒಂದ್ಸಲ ಬೇಕಿದ್ರೆ ನೋಡ್ಬೋದು. ರೋಸ್ ವಾಟರ್, ಜವಾದಿ ಪುಡಿ, ಪಚ್ಕರ್ಪೂರ ಇವೆಲ್ಲ
ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಗಂಧದ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಗಂಧ ಹಚ್ಚಿ ಹಸಿ ಇದ್ದಾಗಲೇ ಅರಿಶಿನ ಕುಂಕುಮಗಳನ್ನು ಇಟ್ಕೋಬೇಕು. ಒಣಗೋದ್ರೆ ಅದ್ರ ಮೇಲೆ ಅರಿಶಿನ ಆಗಲಿ ಅಥವಾ ಕುಂಕುಮ ಆಗಲಿ ಅಂಟ್ಕೊಳ್ಳೋದಿಲ್ಲ. ಹೊಸದಾಗಿ ತಂದಿರುವಂಥ ಆನೆಗಳನ್ನು ಸಹ ಶುಭ್ರ ಮಾಡ್ಕೊತಾ ಇದ್ದೀನಿ. ತೇವ ಇಲ್ದಂಗೆ ಚೆನ್ನಾಗಿ ಅದನ್ನು ಒರೆಸ್ಕೋಬೇಕು. ಇಲ್ಲಿ ಆನೆಗಳಿಗೂ ಸಹ ಗಂಧ ಕುಂಕುಮಗಳಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ನಾನು ತಗೊಂಡಿರುವಂಥ ಆನೆ ಬಲಗಾಲು ಮುಂದೆ ಇಟ್ಟಿರುವ ರೀತಿಯಲ್ಲಿದೆ. ಹಾಗೆ ಸೊಂಡಿಲು ಮೇಲೆ ಇಟ್ಕೊಂಡಿರೋ ಥರ ಇದೆ. ಈ ರೀತಿ ಆನೆಗಳು ತುಂಬಾ ವಿಶೇಷ. ಆದಷ್ಟು ಈ ರೀತಿ ಬಲಗಾಲು ಮುಂದೆ ಇಟ್ಟಿರುವಂಥ ಆನೆಗಳನ್ನು ತಗೊಳ್ಳಿ. ಲಕ್ಷ್ಮೀ ಕುಂಚಂ ಅಥವಾ ಕುಬೇರ ಕುಂಚಂ ಅಥವಾ ಧನಲಕ್ಷ್ಮಿ ಕುಂಚಂ ಅಂತ ಸಹ ನಾವು ಕರಿತೀವಿ. ಈ ಲಕ್ಷ್ಮೀ ಸೇರಿನ ಜೊತೆಗೆ 2 ಜೋಡಿ ಆನೆಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ವಿಶೇಷ ಗಜಕೇಸರಿ ಯೋಗ ಪ್ರಾಪ್ತಿಯಾಗುತ್ತೆ ನಮಗೆ. ತುಂಬ ದಿನಗಳಿಂದ ಅಂದ್ಕೊಂಡಿರುವಂಥ ಕೆಲಸಗಳು ನಿಂತೋಗಿರುತ್ತೆ. ಅಂತಹ ಕೆಲಸಗಳು ಮುಂದೆ ಸಾಗುತ್ತೆ. ಹಾಗೆಯೇ ಮನೆಗೆ ಅಷ್ಟ ಐಶ್ವರ್ಯಗಳನ್ನು ತಂದುಕೊಡುತ್ತೆ ಈ ಆನೆಗಳು. ನಾವು ಮನೆಯಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡುವ ಫೋಟೋದಲ್ಲೂ ಸಹ 2 ಆನೆಗಳು ಇದ್ದು ಆ ಲಕ್ಷ್ಮಿ ಹಸಿರು ಸೀರೆಯನ್ನು ಉಟ್ಕೊಂಡಿರುವಂಥ ಲಕ್ಷ್ಮಿ ಚಿತ್ರಪಟವನ್ನು ನಾವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ವಿಶೇಷ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿ ಅಂತ ಸಹ ನಾವು ಹೇಳ್ತೀವಿ. ಈಗ ಲಕ್ಷ್ಮಿ ಸೇರನ್ನು ಯಾವ ರೀತಿಯಾಗಿ ಏರ್ಪಾಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿ ಪ್ರಧಾನವಾದ ಮಂಗಳಕರ ವಸ್ತುಗಳನ್ನು ಈ ಲಕ್ಷ್ಮೀ ಸೇರಲ್ಲಿ ಹಾಕಿ ಏರ್ಪಾಟು ಮಾಡ್ಕೋಬೇಕು. ಈ ಲಕ್ಷ್ಮೀ ಸೇರಲ್ಲಿ ನಾನು 3 ಸಲಕ್ಕೆ 3 ಹಿಡಿಯಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಅವಳ, 2 ಮುತ್ತು, ಸ್ವಲ್ಪ ಚಿನ್ನ ಹಾಕ್ತಾ ಇದ್ದೀನಿ. ಚಿನ್ನ ಅಂದರೆ ಮನೆಯಲ್ಲಿ ಇರುವಂಥ ಯಾವುದೇ ಚಿನ್ನದ ಉಂಗುರ ಆಗಿರ್ಬೋದು, ಓಲೆ ಆಗಿರ್ಬೋದು, ಏನೇ ಸ್ವಲ್ಪ ಚಿನ್ನ ಇದ್ದರೂ ಸಹ ಈ ಲಕ್ಷ್ಮೀ ಸೇರಲ್ಲಿ ಚೆನ್ನಾಗಿ ಶುಭ್ರ ಮಾಡಿ ಹಾಕ್ಬೋದು. ಮತ್ತು ಮೇಲಿಂದ ಸ್ವಲ್ಪ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆ ಈ ಲಕ್ಷ್ಮೀ ಸೇರ್ ಜೊತೆಗೆ ಇಟ್ಟು ಪೂಜೆ ಮಾಡೋದಕ್ಕೆ ಆನೆಗಳು ಇಲ್ಲ ಅಂತ ಹೇಳಿದರೆ ಈ ಥರ ಬೆಳ್ಳಿ ನಾಣ್ಯದ ಮೇಲೆ 2 ಆನೆಗಳು ಹಾಗೆ ಮಧ್ಯದಲ್ಲಿ ಲಕ್ಷ್ಮಿ ಇರುವಂಥ ಬೆಳ್ಳಿ ನಾಣ್ಯವನ್ನು ಸಹ ನಾವು ಇಟ್ಟು ಪೂಜೆ ಮಾಡ್ಬೋದು. ಹಾಗೆಯೇ ನಾನಿಲ್ಲಿ ಶ್ರೀಫಲ ಅಂತ ಹೇಳ್ತೀವಿ. ಇದು ಲಕ್ಷ್ಮಿಗೆ ತುಂಬ ವಿಶೇಷವಾಗಿ ಇಷ್ಟವಾಗುವಂಥ ವಸ್ತು ಅಂತ ಹೇಳ್ಬೋದು. ಇದನ್ನು ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ಸೇರಲ್ಲಿ ನಾವು ಈ ರೀತಿ ಅಕ್ಕಿ, ಚಿನ್ನ, ಬೆಳ್ಳಿ ಹಾಕೋದಕ್ಕಾಗೋಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ಸೇರು ತುಂಬ ಬರೀ ನಾವು ನಾಣ್ಯಗಳನ್ನು ಸಹ ಹಾಕಿ ನಾವು ಪೂಜೆಗೆ ಇಟ್ಟು ಪೂಜಿಸ್ಬೋದು. ಅಥವಾ ಮನೆಯಲ್ಲಿ ಇರುವಂತಹ ಧಾನ್ಯಗಳನ್ನು ಸಹ ನಾವು ಈ ಲಕ್ಷ್ಮೀ ಸೇರು ತುಂಬಕ್ಕೂ ತುಂಬಿ ನಾವು ಪೂಜೆಯಲ್ಲಿ ಇಟ್ಟು ಪೂಜಿಸ್ಬೋದು. ನಿಮಗೆ ಯಾವ ಥರದ ವಸ್ತುಗಳು ಹೆಚ್ಚಾಗಿ ಬೇಕೋ ಅಂತಹ ವಸ್ತುಗಳನ್ನು ನಾವು ಈ ಲಕ್ಷ್ಮೀ ಸೇರಲ್ಲಿ ಹಾಕಿ ಪೂಜಿಸಬೇಕಾಗುತ್ತೆ.
ಒಂದು ತಟ್ಟೆಯಲ್ಲಿ ನಾಣ್ಯಗಳನ್ನು ಈ ರೀತಿಯಾಗಿ ಏರ್ಪಾಟ್ ಮಾಡಿಕೊಂಡು ಮಧ್ಯಕ್ಕೆ ಈ ಲಕ್ಷ್ಮೀ ಸೇರನ್ನು ಇಟ್ಟಿದ್ದೀನಿ ಈ ರೀತಿಯಾಗಿ. ಒಟ್ಟಿನಲ್ಲಿ ಲಕ್ಷ್ಮೀ ಸೇರನ್ನು ಇದೇ ರೀತಿ ನೀವು ಏರ್ಪಾಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ವಸ್ತುಗಳು ತುಂಬಾ ಇಷ್ಟ, ಅಂತಹ ವಸ್ತುಗಳು ನಿಮ್ಗೆ ಯಾವುದು ಹೆಚ್ಚಾಗಿ ಬೇಕೋ ಅಂತಹ ಮಂಗಳಕರ ವಸ್ತುಗಳನ್ನು ನೀವು ಈ ಲಕ್ಷ್ಮೀ ಸೇರಲ್ಲಿ ಹಾಕಿ ನೀವು ಪೂಜಿಸ್ಬೋದು. ಅಥವಾ ನೀವು ಈ ಲಕ್ಷ್ಮೀ ಸೇರಿನ ತುಂಬಕ್ಕೂ ಗೋಮತಿ ಚಕ್ರಗಳನ್ನು ತುಂಬಿಸಿ ಪೂಜಿಸ್ಬೋದು. ಅಥವಾ ಈ ಲಕ್ಷ್ಮೀ ಸೇರು ತುಂಬಕ್ಕೂ ನೀವು ಗುಲಗಂಜಿ, ಈ ಗುಲಗಂಜಿ ಲಕ್ಷ್ಮಿಗೆ ತುಂಬಾ ಇಷ್ಟ, ಈ ಗುಲಗಂಜಿಯನ್ನು ಸಹ ನೀವು ಈ ಲಕ್ಷ್ಮೀ ಸೇರು ತುಂಬಕ್ಕೂ ತುಂಬಿ ಪೂಜಿಸ್ಬೋದು. ಈ ಲಕ್ಷ್ಮೀ ಸೇರು ಅಥವಾ ಕುಬೇರ ಕುಂಚಂಗೆ ನಾವು ಅಕ್ಷಯ ಪಾತ್ರೆ ಅಂತಲೂ ಸಹ ಕರಿತೀವಿ. ಈ ಲಕ್ಷ್ಮೀ ಸೇರನ್ನು ನಾವು ಲಕ್ಷ್ಮೀ ನಾರಾಯಣರ ಫೋಟೋ ಮುಂದೆ ಇಟ್ಟು ಪೂಜಿಸಬೇಕಾಗುತ್ತೆ. ನಾನಿಲ್ಲಿ ಈ ಕುಬೇರ ಕುಂಚಂನ ಮೇಲ್ ಸ್ಟೆಪ್ನಲ್ಲಿ ಲಕ್ಷ್ಮೀ ನಾರಾಯಣರ ವಿಗ್ರಹ ಇಟ್ಟಿದ್ದೀನಿ. ಅದರ ಕೆಳಗಿನ ಸ್ಟೆಪ್ನಲ್ಲಿ ನಾನು ಈ ಲಕ್ಷ್ಮೀ ಕುಂಚಂನ ಇಟ್ಟು ಪೂಜಿಸ್ತೀನಿ. ಲಕ್ಷ್ಮೀ ಕುಂಚಂನ ನೋಡಿ ನಾನು ಈ ರೀತಿಯಾಗಿ ಏರ್ಪಾಟ್ ಮಾಡ್ಕೊಂಡಿದ್ದೀನಿ. ಈಗ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈ ಲಕ್ಷ್ಮೀ ಸೇರನ್ನು ನಾನು ಹಿಂದಿನ ದಿನವೇ ಅಂದರೆ ಗುರುವಾರದ ಸಂಜೆ ಶುಭ್ರ ಮಾಡಿ ಚೆನ್ನಾಗಿ ಒರೆಸಿ ಒಣಗಿಸಿ ಇಟ್ಕೊಂಡಿದ್ದೆ. ಈಗ ಶುಕ್ರವಾರದ ಸಂಜೆ ಮೇಲೆ ಈ ಲಕ್ಷ್ಮೀ ಸೇರನ್ನು ಇಟ್ಟು ಏರ್ಪಾಟ್ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪ ನಮಸ್ತುತೆ. ಮನೆಯಲ್ಲಿ ಯಾವ ಸಂಪತ್ತು ಕೂಡ ಕೊರತೆ ಆಗಬಾರ್ದು, ಎಲ್ಲನೂ ತುಂಬಿ ತುಳ್ಕಾಡ್ತಾ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಲಕ್ಷ್ಮೀ ಕುಂಚಂನಲ್ಲಿ ಧನ ಧಾನ್ಯ ಎಲ್ಲವನ್ನು ತುಂಬಿಸ್ತೀವಿ. ಹಾಗೆಯೇ ಮನೆಯವರ ಎಲ್ಲರ ಆರೋಗ್ಯಕ್ಕೋಸ್ಕರ ಆರೋಗ್ಯ ಭಾಗ್ಯಕ್ಕೆ ನಾವು ಮುತ್ತುಗಳನ್ನು ಸಹ ಇದರಲ್ಲಿ ಹಾಕಬೇಕಾಗುತ್ತೆ. ಈ ಲಕ್ಷ್ಮೀ ಸೇರನ್ನು ಹೊಸದಾಗಿ ಮನೆಗೆ ತರುವಂಥವರು ಒಂದು ಒಳ್ಳೆ ದಿನ ನಕ್ಷತ್ರ ನೋಡಿ ತರ್ಬೋದು. ಯಾವುದಾದ್ರೂ ಶುಕ್ರವಾರ ದಿನ ತಂದರೆ ತುಂಬಾ ಒಳ್ಳೆಯದು. ಶುಕ್ರವಾರ ದಿನ ಈ 3 ನಕ್ಷತ್ರಗಳು ಇದ್ದಾಗ ನಾವು ಈ ಲಕ್ಷ್ಮೀ ಸೇರನ್ನು ತಂದರೆ ತುಂಬಾ ಒಳ್ಳೆಯದು. ಆ ನಕ್ಷತ್ರಗಳು ಅಂದರೆ ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ. ಈ 3 ನಕ್ಷತ್ರಗಳು ಶುಕ್ರವಾರ ದಿನ ಬಂದಿದ್ದು ಅಂಥ ದಿನ ನಾವು ಈ ಲಕ್ಷ್ಮೀ ಸೇರನ್ನು ತಂದರೆ ತುಂಬಾ ಶುಭ ಮನೆಗೆ. ಅಲ್ಲದೆ ನಾವು ಬರುವಂಥ ಬಸವನ ಜಯಂತಿ ಅಥವಾ ಅಕ್ಷಯ ತದಿಗೆ ಅಂತ ಏನು ಕರಿತೀವಿ, ಅವತ್ತಿನ ದಿನ ಸಹ ನಾವು ಈ ಲಕ್ಷ್ಮೀ ಸೇರನ್ನು ಮನೆಗೆ ತಗೊಂಡ್ರೆ ತುಂಬಾ ಒಳ್ಳೆಯದು. ಈ ಲಕ್ಷ್ಮೀ ಸೇರನ್ನು ಪ್ರತಿಯೊಬ್ಬರೂ ಮನೆಯಲ್ಲಿ ಇಟ್ಟು ಪೂಜಿಸ್ಬೋದು. ಯಾವುದೇ ಥರದ ನಿಯಮಗಳು ಯಾವುದೂ ಅಡ್ಡಿ ಬರೋದಿಲ್ಲ. ಏನು ಅಂದರೆ ಒಂದೇ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋಬೇಕು. ಈ ಲಕ್ಷ್ಮೀ ಸೇರನ್ನು ತೊಳೆದಾಗ ಅದನ್ನು ಯಾವತ್ತೂ ಬೋರ್ಲು ಅಂತ ಹೇಳ್ತೀವಿ, ಉಲ್ಟಾ ಮಾಡಿ ಇಡಬಾರ್ದು. ಯಾವತ್ತೂ ಲಕ್ಷ್ಮೀ ಸೇರು ತುಂಬದಂಗೆ ತುಂಬಿ ತುಳ್ಕಾಡ್ತಿದ್ದಂಗೆ ನಾವು ವಸ್ತುಗಳನ್ನು ಈ ಲಕ್ಷ್ಮೀ ಸೇರಲ್ಲಿ ತುಂಬಿಟ್ಟು ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು. ಅಲ್ಲದೆ ನಾವು ಈ ಲಕ್ಷ್ಮೀ ಸೇರನ್ನು
ಶ್ರಾವಣ ಮಾಸದಲ್ಲಿ ಬರುವಂಥ ಶ್ರಾವಣ ಶುಕ್ರವಾರಗಳಲ್ಲಿ 5 ಶುಕ್ರವಾರಗಳು ತುಂಬಾ ಶುಭಪ್ರದಾಯವಾದದ್ದು. ಅಂತಹ ಶ್ರಾವಣ ಶುಕ್ರವಾರದಲ್ಲಿ ಈ ಲಕ್ಷ್ಮೀ ಸೇರನ್ನು ನಾವು ಹೊಸದಾಗಿ ತಗೋಬೋದು. ಇಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಈ ಲಕ್ಷ್ಮೀ ಸೇರನ್ನು ಇಟ್ಟು ಪೂಜೆ ಮಾಡಿ ಅವತ್ತಿನ ದಿನದಿಂದ ನಾವು ಕಂಟಿನ್ಯೂ ಮಾಡ್ಬೋದು. ಈ ಲಕ್ಷ್ಮೀ ಸೇರು ಲಕ್ಷ್ಮೀ ಸ್ವರೂಪ ಆದ್ದರಿಂದ ಲಕ್ಷ್ಮಿಗೆ ಕೆಂಪು ಹೂಗಳಂದರೆ ತುಂಬಾ ಇಷ್ಟ. ಕೆಂಪು ಹೂವಿಂದ ಅಲಂಕಾರ ಮಾಡಬೇಕು ಅಥವಾ ಶ್ವೇತ ಪುಷ್ಪ ಬಿಳಿ ಹೂವಿಂದ ಈ ಲಕ್ಷ್ಮೀ ಸೇರನ್ನು ಪೂಜೆ ಮಾಡ್ಬೋದು. ಗಜ ಕೇಸರಿ ಯೋಗಕ್ಕೆ ಲಕ್ಷ್ಮೀ ಸೇರ್ ಜೊತೆಗೆ ಜೋಡಿ ಆನೆಗಳನ್ನು ಇಟ್ಟು ಪೂಜೆ ಮಾಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.